ನನಗೊಂಚೂರು ಅವ್ರ ಮೇಲೆ ಸಣ್ಣ ಸ್ವಾರ್ಥ ಇದೆ. ಕಾರಣ ಏನಂದರೆ ಅದರ ನಿರ್ಮಾಪಕರು ಉತ್ತರ ಕರ್ನಾಟಕದವರು, ಅದರ ನಾಯಕ ಉತ್ತರ ಕರ್ನಾಟಕದವನು, ಅದರ ನಿರ್ದೇಶಕರು ಉತ್ತರ ಕರ್ನಾಟಕದವರು, ನಾನು ಉತ್ತರ ಕರ್ನಾಟಕದವನಾಗಿರೋದ್ರಿಂದ ಆ ಥರದೊಂದು ಹೊಸ ತಂಡ ಬಂದಾಗ ನಾವು ಈ ಚಿತ್ರರಂಗದಲ್ಲಿ ಒಂದು 10-15 ವರ್ಷದಿಂದ ಕೆಲಸ ಮಾಡ್ತಿರೋರು, ಅವ್ರ ಬೆನ್ನೆಲಿಗೆ ನಿಲ್ಬೇಕಾಗಿದ್ದ ಪ್ರತಿಯೊಬ್ಬ ಉತ್ತರ ಕರ್ನಾಟಕದ ಕಲಾವಿದ ಧರ್ಮ. ಹಾಗಾಗಿ ನೀವೆಲ್ಲರೂ ನಿಲ್ಲಬೇಕು ಅನ್ನೋದು ನನ್ನೊಂದು ಆಶಯ. ಜೊತೆಗೆ ನನಗೆ ಪೂರ್ಣಚಂದ್ರ ತೇಜಸ್ವಿ ಸರು ವೈಯಕ್ತಿಕ ನನ್ನ ಕುಟುಂಬದ ಸ್ನೇಹಿತರವರು. ಅವರು ನಾನು ಯಾವಾಗಲೂ ಯಾವುದೋ ಒಂದು ಚಿತ್ರಕ್ಕೆ ಹಿಂಗೊಂದು ಕೆಲಸ ಇದೆ ಅಂತಂದರೆ ಭಾಳ ಪ್ರೀತಿಯಿಂದ ಮಾಡಿಕೊಡ್ತಾರೆ. ಹಾಗಾಗಿ ಈ ಸಿನಿಮಾ ಮಾತುಕತೆ ಬಂದಾಗಲೂ ಕೂಡ ಅಷ್ಟೇ ಪ್ರೀತಿಯಿಂದ ಈ ಚಿತ್ರದಲ್ಲಿ ಯಾಕಂದ್ರೆ ನನಗೆ ಅವ್ರ ಜೊತೆ ಕೆಲಸ ಮಾಡ್ಬೇಕಂತ ನನ್ನ ಸಿನಿಮಾಗಳಿಗೆ ವೈಯಕ್ತಿಕವಾಗಿ ಆಸೆ. ನನ್ನ ಸಿನಿಮಾ ಮಾತುಕತೆನೂ ಮಾಡಿದ್ದೀನಿ ನಾನು. ಸೊ ಅದು ಕಾಲಕ್ಕೆ ಯಾವಾಗ ಕೂಡ ಬರುತ್ತೆ ಬರಲಿ ಕಾಯ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಆನಂದ್ ಸರು ಈ ಸಿನಿಮಾನ ಭಾಳ ಪ್ರೀತಿಯಿಂದ ಅವರು, ಯಾಕಂದರೆ ಇದ್ರ ಹಿಂದೆ ತುಂಬ ವರ್ಷಗಳ ಜರ್ನಿ ಇದೆ. ಅವರು ಬರೀ ಈ ಒಂದೇ ಸಿನಿಮಾಗೆ ಬಂದು ಇಮಿಡಿಯೇಟಾಗಿ ಸಿನಿಮಾ ಮಾಡಿಲ್ಲ. ಅವರು ಈ ಸಿನಿಮಾ ಕೃಷಿಯನ್ನು ಭಾಳ ವರ್ಷಗಳಿಂದ ಮಾಡ್ತಾ ಇದ್ರ ಜೊತೆಗೆ ಕೆಲಸ ಮಾಡಿ ಈ ಸಿನಿಮಾನ ಅವರು ಚೊಚ್ಚಲ ಸಿನಿಮಾವಾಗಿ ಈ ನಮ್ಮ ಕನ್ನಡ ಇಂಡಸ್ಟ್ರಿ ತಗೊಂಡು ಬರ್ತಿದ್ದಾರೆ. ಅಂತ ಒಬ್ಬ ನಿರ್ದೇಶಕ ಬೆಳಿಬೇಕು. ಯಾಕಂದರೆ ಹೃದಯದಿಂದ ಅಂತಃಕರಣದಿಂದ ಭಾಳ ಒಳ್ಳೆಯ ಮನುಷ್ಯ. ಎಷ್ಟು ಒಳ್ಳೆಯ ಮನುಷ್ಯ ಅಂತಂದರೆ ನಮ್ಮ ಸಿನಿಮಾಗಳಲ್ಲಿ ಯಾವುದಾದ್ರೂ ಒಂದು ವಿಷಯ ಹಾಕಿದ್ರೆ, ಏನಾದರೂ ಒಂದು ಅದನ್ನು ಚರ್ಚೆ ಮಾಡಿದ್ರೆ ಮುಕ್ತವಾಗಿ ಮಾತಾಡುವಂಥ ಹೃದಯ ಇರುವಂಥ ಮನುಷ್ಯ. ಸೊ ಹಾಗಾಗಿ ಅವರು ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಇಡೀ ತಂಡಕ್ಕೆ ನಮ್ಮ ಎಲ್ಲ ಕಾಮಿಡಿ ಕಿಲಾಡಿಗಳು ಪರವಾಗಿ, ನಮ್ಮ ಕಲಾವಿದರ ಪರವಾಗಿ ಒಳ್ಳೆಯದಾಗಲಿ. ಆ್ಯಂಡ್ ಆಲ್ ದ ಬೆಸ್ಟ್ ಸರ್. ಆದಷ್ಟು ಬೇಗ ಸಿನಿಮಾ ಬಿಡುಗಡೆ ಆಗಲಿ. ನಾವೆಲ್ಲರೂ ಕಾಯ್ತಾ ಇರ್ತೀವಿ. ಒಳ್ಳೆಯದಾಗಲಿ ಸರ್.